ಸ್ನೇಹಿತರೆ, ಇನ್ನು ಬರೀ 6 ತಿಂಗಳು ಮತ್ತೆ ಹೊಸ ವರ್ಷ ಬರ್ತಾ ಇದೆ. ಹಾಫ್ ಇಯರ್ ಗಾನ್. ಜಸ್ಟ್ ರೀಕಾಲ್ ಮಾಡಿ, ಮೊನ್ನೆ ಅಷ್ಟೇ ಡಿಸೆಂಬರ್ 31 ಮುಗಿದಿದೆ ಅಂತ ಅನಿಸುತ್ತೆ. ರಾತ್ರಿ ಸೆಲೆಬ್ರೇಷನ್ ಮುಗಿಸಿ ಹೊಸ ವರ್ಷ ಇವಾಗ ಶುರುವಾದಂಗೆ ಕೆಲವರಿಗೆ ಇನ್ನೂ ಫೀಲಿಂಗ್ ಇದೆ. ರೆಸಲ್ಯೂಷನ್ ತೊಗೊಂಡಿದ್ದು ಕೆಲವರಿಂದ ಶುರುನೇ ಮಾಡಿರೋದಿಲ್ಲ. ಅರ್ಧ ವರ್ಷ ಗಾನ್. ಎಷ್ಟು ಬೇಗ ಟೈಮ್ ಹೋಗುತ್ತಲ್ಲ. ಕಳೆದ ಹೊಸ ವರ್ಷಕ್ಕೆ ಈ ವರ್ಷ ಒಂದು ಹೊಸ ಕಾರ್ ತೊಗೋಬೇಕು, ಒಂದು ಹೊಸ ಬೈಕ್ ಬುಕ್ ಮಾಡಬೇಕು, ಒಂದು ಫ್ಯಾಮಿಲಿ ಮಾಡ್ಕೋಬೇಕು, ಅಥವಾ ಫ್ಯಾಮಿಲಿ ಇರೋದನ್ನು ಒಂದು ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗಬೇಕು ಅಂತೇನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿರ್ತೀರಿ. ಆದರೆ ಅರ್ಧ ವರ್ಷ ಕಳೆದೇ ಹೋಯಿತು, ಏನೂ ಅದ್ರ ಬಗ್ಗೆ ವರ್ಕೇ ಮಾಡಿಲ್ಲ. ನಿಧಾನವಾಗಿ ಗೋಲ್ಗಳೆಲ್ಲ ಸೈಡಿಗೆ ಹೋಗಿಬಿಟ್ಟಿದ್ದಾವೆ. ಇನ್ನೊಂದು ಹೊಸ ವರ್ಷಕ್ಕೆ ಕಾಯೋ ಸಿಚುವೇಶನ್ ಬಂದಿದೆ ಅಂತ ನಿಮಗೆ ಯಾರಿಗಾದರೂ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಯಾಕೆ ಹೀಗಾಗ್ತಾ ಇದೆ? ನಾವು ದುಡಿಯೋದಂತೂ ಕಮ್ಮಿ ಆಗಿಲ್ಲ, ಕಷ್ಟಪಟ್ಟು ಕೆಲಸ ಮಾಡೋದು ಜಾಸ್ತಿನೇ ಆಗಿದೆ. ಅರ್ನಿಂಗ್ ಕೂಡ ತುಂಬ ಜನದ ಇನ್ಕ್ರೀಸೇ ಆಗ್ತಾ ಹೋಗಿರುತ್ತೆ ವರ್ಷಕ್ಕೆ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ನಮ್ಮ ಸೇವಿಂಗ್ಸ್ ಫಾರ್ಮುಲಾದ ಬೇಸಿಕ್ ಫೌಂಡೇಶನ್ನಲ್ಲಿ. ಕೈಯಲ್ಲಿ ಹಣನೇ ಉಳಿಸೋಕ್ಕಾಗ್ತಾ ಇಲ್ಲ. ಹಾಗಿದ್ರೆ ನಮ್ಮ ಶಾರ್ಟ್ ಟರ್ಮ್ ಗೋಲ್ಗಳನ್ನು ಅಚೀವ್ ಮಾಡೋದು ಹೇಗೆ? ಅದಕ್ಕೆ ಸರಿಯಾಗಿರೋ ದಾರಿ ಯಾವುದು? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದೊಡ್ಡ ಪ್ರಾಬ್ಲಮ್ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಭಾರತದ ಬಹುತೇಕ ಜನ ಇವತ್ತು ಫಾಲೋ ಮಾಡೋ ಫಿನಾನ್ಷಿಯಲ್ ಫಾರ್ಮುಲಾ ಯಾವುದು ಗೊತ್ತಾ? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಅಂತ. ಅಂದರೆ 1ನೇ ತಾರೀಕು ಸಂಬಳ ಬರುತ್ತೆ, ಆಮೇಲೆ ಮನೆ ಬಾಡಿಗೆ, EMI, ಕರೆಂಟ್ ಬಿಲ್, ಮೂವಿ, ಶಾಪಿಂಗ್ ಅಂತ ಇಷ್ಟ ಬಂದ ಹಾಗೆ ಖರ್ಚು ಮಾಡ್ತೀವಿ. ಕಡೆಗೆ ತಿಂಗಳ ಅಂತ್ಯದಲ್ಲಿ ಏನು ಉಳಿಯುತ್ತೋ ಅದನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಕೂಡಿಡ್ತೀವಿ ಅಂತ ಅಂದ್ಕೊಳ್ತೀವಿ. ಆದರೆ ರಿಯಾಲಿಟಿ ಏನು? ಈ ಮೆಥಡ್ನಿಂದ ತಿಂಗಳ ಕಡೆಗೆ ನಿಮ್ಮ ಅಕೌಂಟ್ನಲ್ಲಿ ಉಳಿಯೋದು 0. ಇವತ್ತಿನ ಕನ್ಸ್ಯೂಮರಿಸಮ್ ಜಗತ್ತಲ್ಲಿ ಖರ್ಚು ಮಾಡಿದ್ಮೇಲೆ ಉಳಿಸ್ತೀನಿ ಅಂತ ಹೇಳಿದ್ರೆ ಉಳಿಸೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಮ ಹತ್ರ ಖರ್ಚು ಮಾಡ್ಸೋಕ್ಕೆ ಸಾವಿರಾರು ಆ್ಯಪ್ಗಳು, ಆಫರ್ಗಳು ಕಾದು ಕೂತಿರ್ತವೆ. ಹೀಗಿರುವಾಗ ಉಳಿತಾಯ ಮಾಡೋದು ಹೇಗೆ? ಇಲ್ಲಿ ನಮಗೆ ಬೇಕಾಗಿರೋದು ಒಂದು ದೊಡ್ಡ ಮೈಂಡ್ ಸೆಟ್ ಶಿಫ್ಟ್. ಫಿನಾನ್ಷಿಯಲಿ ಸ್ಮಾರ್ಟ್ ಇರೋರು ಫಾಲೋ ಮಾಡೋದು ಪೇ ಯುವರ್ ಸೆಲ್ಫ್ ಫಸ್ಟ್ ಮೆಥಡ್. ಅಂದರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ದೆನ್ ಎಕ್ಸ್ಪೆನ್ಸಸ್ ಅಂತ. ಅಂದರೆ ಇನ್ಕಮಲ್ಲಿ ಮೊದಲು ಉಳಿತಾಯವನ್ನು ಕಡಿಬೇಕು, ಉಳಿತಾಯ ಫಸ್ಟ್ ಮಾಡಬೇಕು, ಆಮೇಲೆ ಉಳಿದಿದ್ರಲ್ಲಿ ಖರ್ಚುಗಳು ಅಂತ. ಇದನ್ನು ಫಾಲೋ ಮಾಡಿದ್ರೆ ಮಾತ್ರ ಉಳಿಸೋಕೆ ಸಾಧ್ಯ. ನಿಮ್ಮ ಸಂಬಳ ಬಂದ ತಕ್ಷಣ ನೀವು ಫಾಲೋ ಮಾಡಲೇಬೇಕಾದ ಗೋಲ್ಡನ್ ರೂಲ್, ದಿ 50-30-20 ರೂಲ್. 50% ನೀಡ್ಸ್ಗೆ, ನಿಮ್ಮ ಸಂಬಳದ 50% ಭಾಗ ನಿಮ್ಮ ಅನಿವಾರ್ಯ ಖರ್ಚುಗಳಿಗೆ ನೀವು ಖರ್ಚು ಮಾಡ್ಕೋಬಹುದು. ಸಣ್ಣ ಸ್ಯಾಲ್ರಿ ಇರೋರಿಗೆ, ಈಗೇನು ಯಾವಾಗಲೂ ಹೇಳ್ತೀವಿ ನಾವು ಇದನ್ನು, ಹ್ಯೂಜ್ ಸ್ಯಾಲ್ರಿ, ತಿಂಗಳಿಗೆ 10 ಲಕ್ಷ ದುಡಿತಾ ಇದ್ದೀನಿ ನಾನು 5 ಲಕ್ಷ ಖರ್ಚು ಮಾಡಬೇಕು ಅಂತಲ್ಲ. ಇದು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ. ಶ್ರೀಮಂತರು ಎಷ್ಟಾಗುತ್ತಷ್ಟು ಶಕ್ತಿ ಬಿಟ್ಟು ನೀವು ಖರ್ಚು ಮಾಡಿ, ನಿಮ್ಮಿಂದನೇ ಎಕಾನಮಿ ನಡೆಯೋದು. ಓಕೆ, ಆ ಕ್ಲಾರಿಟಿ ಇರಲಿ. ಸೊ 50% ಅನಿವಾರ್ಯ ಖರ್ಚುಗಳನ್ನು ಅದರಲ್ಲಿ ಮುಗಿಸ್ಕೋಬೇಕು ನಾವು. ಅಂದರೆ ಮನೆ ಬಾಡಿಗೆ, EMI, ರೇಷನ್ ಇದೆಲ್ಲ. ಇನ್ನು 30% ವಾಂಟ್ಸ್. ಇದು ನೀವು ನಿಮ್ಮ ಲೈಫ್ ಸ್ಟೈಲ್ಗಾಗಿ, ಸಿನಿಮಾ, ಟ್ರಿಪ್, ನಿಮ್ಮ ಎಂಟರ್ಟೈನ್ಮೆಂಟ್, ಹೊಸ ಬಟ್ಟೆ, ಡೈನಿಂಗ್ ಔಟ್ ಇತ್ಯಾದಿಗಳಿಗೆ. ಇನ್ನು 20% ಸೇವಿಂಗ್ಸ್ ಇದೆಯಲ್ಲ, ಅದು ನಿಮ್ಮ ಮೊದಲ ಟಾರ್ಗೆಟ್ ಆಗಿರಬೇಕು. ಇದು ನಿಮ್ಮ ಸಂಬಳದ ದಿನವೇ ಲಾಕ್ ಆಗಬೇಕು, ಸೀದಾ ಸೇವಿಂಗ್ಸಿಗೆ ಹೋಗ್ಬಿಡ್ಬೇಕು. ಈ ಸೇವಿಂಗ್ಸ್ ಅಂದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇಡೋದಲ್ಲ. ಅಲ್ಲಿಟ್ಟರೆ ನಿಮಗೇನು ಬಡ್ಡಿ ಬರುತ್ತಾ? ಬರೀ 3% ಬಡ್ಡಿ ಬರುತ್ತಾ? ಹೆಚ್ಚಂದರೆ ಕರೆಂಟ್ ಅಕೌಂಟಲ್ಲಂತೂ 0. ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ. ಸೇವಿಂಗ್ಸ್ ಅಕೌಂಟು, ಸ್ಯಾಲ್ರಿ ಅಕೌಂಟ್ ಅಂದರೆ ಎಷ್ಟು ಬರುತ್ತೆ? 3-3.5% ಬರುತ್ತಾ? ಅದು ನಿಮಗೆ ಇನ್ಫ್ಲೇಷನ್ ಕೂಡ ಬೀಟ್ ಮಾಡಲ್ಲ. ಇನ್ಫ್ಲೇಷನ್ ಅದಕ್ಕಿಂತ ಜಾಸ್ತಿ ಇದೆ. ನಿಮ್ಮ ದುಡ್ಡು ಕರ್ತಾ ಹೋಗ್ತಿರುತ್ತೆ ಪ್ರತಿ ವರ್ಷ ಬೆಲೆಯಲ್ಲಿ. ಸೊ ನಿಮಗಿಲ್ಲಿ ಒಳ್ಳೆ ಇಂಟ್ರೆಸ್ಟ್ ಕೂಡ ತಗೊಂಡು ಇನ್ಫ್ಲೇಷನ್ ಮೀರಿ ನಿಮ್ಮ ಹಣ ಬೆಳೆಸಿ ಗೋಲ್ ರೀಚ್ ಆಗಬೇಕು ಅಂದರೆ 2 ದಾರಿ ಇದೆ. ಒಂದು FD ಮಾಡಬಹುದು, ಆದರೆ ಮಿಡಲ್ ಕ್ಲಾಸ್ ಕೈಯಲ್ಲಿ ಒಂದೇ ಬಾರಿಗೆ ಲಕ್ಷಗಟ್ಟಲೆ ದೊಡ್ಡ ಮೊತ್ತ ಇಡೋಕ್ಕಾಗತ್ತಾ? ಇರಲ್ಲ. ಸೊ ಇಲ್ಲಿ ಬರೋ ಬೆಸ್ಟ್ ಆ್ಯಂಡ್ ಪವರ್ಫುಲ್ ಆಪ್ಷನ್ ಅಂತ ಹೇಳಿದ್ರೆ ರಿಕರಿಂಗ್ ಡೆಪಾಸಿಟ್. ಭಾರತದ ಬ್ಯಾಂಕ್ಗಳು ಆಫರ್ ಮಾಡೋ, ಮಾರ್ಕೆಟಿಗೆ ಸಂಬಂಧನೇ ಇಲ್ಲದೆ ಇರೋ, ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯಲ್ಲಿ ಬೆಳೆಯೋ ಪ್ರಾಡಕ್ಟ್ ಇದು. ಜೊತೆಗೆ ಡಿಸಿಪ್ಲಿನ್ ಕೂಡ ಇರುತ್ತೆ. RDಯಲ್ಲಿ ಸ್ವಲ್ಪ ಅಮೌಂಟನ್ನು ತಿಂಗಳು SIP ರೀತಿ ನೀವು ಉಳಿಸ್ತಾ ಹೋಗ್ತೀರಿ. ಮಾರ್ಕೆಟಲ್ಲಿ SIP ಮಾಡಲ್ಲ, ಹಾಗೆ ಅದು ಫಿಕ್ಸೆಡ್ ಡೆಪಾಸಿಟಲ್ಲಿ ನೀವು ಮಾಡೋ SIP ಅಂತ ಅಂದ್ಕೊಳ್ಳಿ RD ಅಂದರೆ. ಜೊತೆಗೆ ಇದರಲ್ಲಿ ಫಿಕ್ಸೆಡ್ ಬಡ್ಡಿ ಮಾತ್ರ ಅಲ್ಲ, ಆ ಬಡ್ಡಿ ಕಾಂಪೌಂಡಿಂಗ್ ಎಫೆಕ್ಟ್ನಲ್ಲಿ ಗ್ರೋ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂತ ನಾವು 3 ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಮೊದಲನೇದು ಕಾರ್ ಡೌನ್ ಪೇಮೆಂಟ್. ನೀವೊಂದು 12 ತಿಂಗಳಲ್ಲಿ ಹೊಸ ಕಾರ್ ತೊಗೋಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಿ. ಆಗ ಡೌನ್ ಪೇಮೆಂಟ್ಗೆ ಒಂದು 50,000 ರೂಪಾಯಿ ಬೇಕು ಅಂತ ಇಟ್ಕೊಳ್ಳಿ. ಆ ಡೌನ್ ಪೇಮೆಂಟ್ ದುಡ್ಡನ್ನು ಕೂಡ ಆ ಮಂತ್ ಅಥವಾ ಆ ಡೇ ಬಂದಾಗ, ನೆಕ್ಸ್ಟ್ ಬರ್ಡೇನೋ ನ್ಯೂ ಇಯರೋ ಬಂದಾಗ, ಆ ಡೌನ್ ಪೇಮೆಂಟಿಗೆ ಒದ್ದಾಡೋದ್ರ ಬದಲು, ಪರ್ಸ್ನಲ್ ಲೋನ್ ಮತ್ತೆ ತೊಗೊಳೋದ್ರ ಬದಲು ಈಗಲೇ ಪ್ರತಿ ತಿಂಗಳು ಬರೀ 3,000 ರೂಪಾಯಿ, 5,000 ರೂಪಾಯಿ RDಯನ್ನು ಶುರು ಮಾಡ್ಕೋಬೋದು. ನಿಜ, ಮಾರ್ಕೆಟಲ್ಲೂ ಹಾಕ್ಬೋದು, ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ಸಲ್ಲೆಲ್ಲ. ಬಟ್ ಅದು ನಿಮಗೆ ನಿಮ್ಮ ಬರ್ಡೇಗೆ ಅಥವಾ ನಿಮ್ಮ ಗೋಲ್ ಡೌನ್ ಪೇಮೆಂಟಿಗೆ ಬರೋ ಟೈಮ್ನಲ್ಲಿ ಮಾರ್ಕೆಟ್ ಬಿದ್ದಿದ್ರೆ ಏನು ಮಾಡ್ತೀರಾ? 10-20%.
ಸೊ ಶಾರ್ಟ್ ಆ್ಯಂಡ್ ಮೀಡಿಯಮ್ ಟರ್ಮ್ ಗೋಲ್ಗೆಲ್ಲ ಗ್ಯಾರಂಟಿಡ್ ರಿಟರ್ನ್ಸ್ ಇರೋ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸೇ ಬೆಸ್ಟ್ ಸ್ನೇಹಿತರೆ. ಪ್ರತಿಯೊಬ್ಬ ಹೂಡಿಕೆ ಸಲಹೆಗಾರರು ಇದನ್ನೇ ಹೇಳ್ತಾರೆ. ಸೊ ಏನಾಗುತ್ತೆ, ನೀವೊಂದು 3,000-5,000 ರೂಪಾಯಿದ ಆರ್ ಡಿಯನ್ನು ಇವಾಗಲೇ ಶುರು ಮಾಡಿದ್ರೆ 10 ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಮ ಡೌನ್ ಪೇಮೆಂಟ್ ಅಮೌಂಟ್ ಬಡ್ಡಿ ಸಮೇತ ರೆಡಿಯಾಗಿ ಕೂತ್ಕೊಂಡಿರುತ್ತೆ. ಗ್ಯಾರಂಟಿಡ್, ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ, ಯಾವುದೇ ಏರಿಳಿತ ಇಲ್ಲದೆ, ಬರೀ ಮೇಲಕ್ಕೆ ಹೋಗೋ SIP ಇದು, ಕೆಳಗೆ ಬರೋದೇ ಇಲ್ಲ ಇದು. ಎರಡನೇದು ಫ್ಯಾಮಿಲಿ ಟ್ರಿಪ್ ಅಂತ ಅನ್ಕೊಳ್ಳಿ, ಒಂದು 6 ತಿಂಗಳ ಪ್ಲಾನ್ ಅಂತ ಅನ್ಕೊಳ್ಳಿ. ಈ ಸಲ ಹೊಸ ವರ್ಷ, ಇನ್ನೊಂದು 6 ತಿಂಗಳಿದೆ, ನ್ಯೂ ಇಯರ್ ಟೈಮ್ನಲ್ಲಿ ಒಂದು ಟ್ರಿಪ್ ಹೋಗ್ಬೇಕು ನಾನು ಅಂತ ನೀವು ಪ್ಲಾನ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ನೀವು ಒಂದು ಅಂದಾಜು 3,500 ರೂಪಾಯಿನ ಆರ್ ಡಿಯನ್ನು ಶುರು ಮಾಡಿದ್ರೆ ಸಣ್ಣ ಪುಟ್ಟ ಟ್ರಿಪ್ ಖರ್ಚು ಆರಾಮಾಗಿ ಅದರಲ್ಲಿ ನೆರವೇರಿಬಿಡುತ್ತೆ. ಮೂರನೇದು ಎಮರ್ಜೆನ್ಸಿ ಸಿಚುವೇಶನ್ ಮತ್ತು ಮದುವೆ ಅಂತ ಇಟ್ಕೊಳ್ಳೋಣ. ಇವತ್ತು ಬಹುತೇಕ ಜನರಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಅನ್ನೋದೇ ಇಲ್ಲ. ದಿಢೀರ್ ಅಂತ ಬರೋ ಮೆಡಿಕಲ್ ಎಮರ್ಜೆನ್ಸಿಗೆ ಯಾರ ಹತ್ರ ಸಾಲ ಕೇಳೋದು ಅಂತ ಕಂಗಾಲಾಗ್ತಾರೆ. ಇಂಥ ಟೈಮ್ಗೆ ಅಂತಾರೆ ಎಮರ್ಜೆನ್ಸಿ ಫಂಡ್ ಮಾಡಿಟ್ಕೊಂಡಿರಬೇಕು ಸ್ನೇಹಿತರೆ. ನಮ್ಮ ತಿಂಗಳ ಖರ್ಚಿನ ಎಷ್ಟಿರುತ್ತೋ, ಉದಾಹರಣೆಗೆ ಒಬ್ಬ ವ್ಯಕ್ತಿ ತಿಂಗಳಿಗೆ ಖರ್ಚು ಮಾಡಲೇಬೇಕಾದ ಖರ್ಚು ಒಂದು 25,000 ರೂಪಾಯಿ ಇದೆ ಅಂತ ಹೇಳಿದ್ರೆ 6 ತಿಂಗಳದ್ದು ಅವರು ಎತ್ತಿಡಬೇಕು. ಇದರಲ್ಲಿ ಎಮರ್ಜೆನ್ಸಿ ಫಂಡಲ್ಲಿ ಸಪ್ರೇಟಾಗಿ ಎತ್ತಿಡಬೇಕು. ಎಷ್ಟಾಯಿತು? 25 × 6 ಅಂತ ಹೇಳಿದ್ರೆ 1,50,000 ಆಯಿತು ಅಲ್ವಾ? 1.5 ಲಕ್ಷ ರೂಪಾಯಿ ಅವರು ಎಮರ್ಜೆನ್ಸಿ ಫಂಡಲ್ಲಿ ಇಡಬೇಕು. ಆ್ಯಕ್ಚುಲಿ ಸಂಬಳ ಬರಲಿಲ್ಲ, ಕೆಲಸ ಹೋಯಿತು, ಅಥವಾ ಜಾಬ್ ಚೇಂಜ್ ಮಾಡಬೇಕು, ಅಥವಾ ಮೆಡಿಕಲ್ ಎಮರ್ಜೆನ್ಸಿಯಿಂದ ಜಾಬ್ಗೆ ಹೋಗೋಕ್ಕಾಗಿಲ್ಲ, ಲಾಸ್ ಆಫ್ ಪೇ ಆಯಿತು ಅಂದರೂ ಕೂಡ ನೀವು ಎವ್ರಿ ಮಂತ್ ಇದನ್ನು ವಿಡ್ರಾ ಮಾಡಿಕೊಂಡು ನೀವು ಆರಾಮಾಗಿ ಸ್ಟ್ರೆಸ್ ಫ್ರೀ ಆಗಿ ಜೀವನ ನಡೆಸ್ಬೋದು. ಸೇವಿಂಗ್ಸನ್ನು ಬ್ರೇಕ್ ಮಾಡಬೇಕಂತಿರೋದಿಲ್ಲ, SIPನ ಬ್ರೇಕ್ ಮಾಡಬೇಕಂತಿರೋದಿಲ್ಲ, ಅಥವಾ ನಿಮ್ಮದು ಸ್ಟಾಕ್ಸನ್ನು ಬ್ರೇಕ್ ಮಾಡಬೇಕಂತಿರೋದಿಲ್ಲ, ಮಾರ್ಕೆಟ್ ಬಿದ್ದಾಗ ಲಾಸಲ್ಲಿ ತೆಗಿಬೇಕು ಅಂತಿರೋದಿಲ್ಲ. ಈ ಎಮರ್ಜೆನ್ಸಿ ಫಂಡ್ ನಿಮಗೆ ಪೇ ಮಾಡುತ್ತೆ. ಅದಕ್ಕೋಸ್ಕರವೇ ಡೆಡಿಕೇಟೆಡ್ ಫಂಡ್ ಅಂತ ಇರುತ್ತೆ. ಹಾಗಾಗಿ ಈ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಅನಿವಾರ್ಯತೆ ಅದು. ನಿಮ್ಮ ಕೈಲಾದಷ್ಟು ಅದಕ್ಕೆ ಪ್ರತಿ ತಿಂಗಳು ಸಪರೇಟ್ ಆಗೋದಕ್ಕೊಂದು ಎಮರ್ಜೆನ್ಸಿ ಫಂಡ್ಗಂತಲೇ ಸಪ್ರೇಟ್ ಅಲೋಕೇಶನ್ ನೀವು ಮಾಡಿ ಅದನ್ನು ಆ ಗಂಟನ್ನು ರೆಡಿ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಬೇಗ, ಎಲ್ಲಕ್ಕಿಂತ ಮೊದಲು ಅದನ್ನು ಮಾಡ್ಕೋಬೇಕು. ಇದೇ ರೀತಿ ಮದುವೆ ಅಂತ ಖರ್ಚುಗಳು, 1 ವರ್ಷ 2 ವರ್ಷದಲ್ಲಿ ಮದುವೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ರಿಸ್ಕಿ ಅಸೆಟ್ಸಲ್ಲಿ ಹಾಕ್ಕೊಂಡು ಮಾರ್ಕೆಟಲ್ಲಿ ಆ ಟೈಮಲ್ಲಿ ಹಾಕಿ ಬಿದ್ದರೆ ಏನು ಮಾಡೋದು ಆ ಟೈಮಲ್ಲಿ ಅಲ್ವಾ? ಕ್ರೈಸಿಸ್, ಕೋವಿಡ್ ಥರದ್ದು, ಯುದ್ಧದ ಥರದ್ದು, ಇರಾನ್ ವಾರ್ ಥರದ್ದು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಪೊಲಿಟಿಕಲ್ ಸಿಚುವೇಶನ್ ಕೂಡ ಯಾವಾಗ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ತುಂಬ ವಾಲಟೈಲ್ ಮಾರ್ಕೆಟ್. ಲಾಂಗರ್ ಪೀರಿಯಡ್ಗೆ ಮಾರ್ಕೆಟ್ ಬೆಸ್ಟ್ ಅಂತ ಎಕ್ಸ್ಪರ್ಟ್ಸ್ ನಿಮಗೆ ಹೇಳ್ತಾರೆ. ಆದರೆ ಅದೇ ಎಕ್ಸ್ಪರ್ಟ್ಸ್ನ ಕೇಳಿ 1 ರಿಂದ 3 ವರ್ಷದ ಶಾರ್ಟ್ ಪೀರಿಯಡ್ಗೆ ಏನು ಮಾಡಬೇಕು ಅಂಥೇಳಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸೇ ಹೇಳೋದು. ಮದುವೆಗೆ ಉಳಿಸೋಕ್ಕೂ ಕೂಡ ನೀವು ಆರ್ ಡಿ ಥರದ ಇನ್ಸ್ಟ್ರೂಮೆಂಟನ್ನು ಚೂಸ್ ಮಾಡ್ಬೋದು. 2-3 ವರ್ಷದ ವೇಳೆಗೆ ಗ್ಯಾರಂಟಿಡ್ ಬಡ್ಡಿಯೊಂದಿಗೆ ಮೆಚುರಿಟಿ ಅಮೌಂಟ್ ರೆಡಿ ಆಗಿರುತ್ತೆ, ನಿಮ್ಮ ಹಾಕಿರೋ ದುಡ್ಡು ಬಡ್ಡಿ ಎಲ್ಲ ಸೇರಿ. ಈಗ ತುಂಬ ಜನಕ್ಕೆ ಪ್ರಶ್ನೆ ಬರುತ್ತೆ, ಆರ್ ಡಿಗೆ ಬರೀ 5-6% ಅಷ್ಟೇ ಕಾಣಿಸ್ತಾ ಇದೆ ನಾನು ನೋಡಿದಾಗ ಅಂಥೇಳಿ. ನೀವು ರಾಂಗ್ ಪ್ಲೇಸಲ್ಲಿ ನೋಡ್ತಾ ಇದ್ದೀರಾ. ಸುಮ್ಮನೆ ಗೂಗಲ್ ಸರ್ಚ್ ಮಾಡ್ತಾ ಇದ್ದೀರಾ ರ್ಯಾಂಡಮ್ ಆಗಿ, ಅಥವಾ ನೀವು ನಿಮ್ಮ ಮನೆ ಪಕ್ಕದಲ್ಲಿರೋ ಬ್ಯಾಂಕಲ್ಲೋ ನಿಮ್ಮ ಸ್ಯಾಲ್ರಿ ಅಕೌಂಟ್ ಇರೋ ಬ್ಯಾಂಕಲ್ಲೋ ಚೆಕ್ ಮಾಡಿರ್ತೀರಾ. ಆದರೆ ಸ್ನೇಹಿತರೆ, ಭಾರತದಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ನೋಡಿ. ನೀವು 8-8.5% ತನಕ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕುಗಳು ಭಾರತದಲ್ಲಿ ಇದಾವೀಗ. ನೀವು ಸ್ಟೇಬಲ್ ಮನಿ ಆ್ಯಪನ್ನು ಇದಕ್ಕೆ ಇನ್ಸ್ಟಾಲ್ ಮಾಡ್ಕೋಬೋದು. ನಾವು ಹಿಂದೆ ಕೂಡ ನಿಮಗೆ ಹೇಳಿದ್ವಿ, ಭಾರತದಲ್ಲಿ ಹಲವಾರು ಈ ರೀತಿ ಬ್ಯಾಂಕ್ಗಳನ್ನು ಗ್ರಾಹಕರ ಹತ್ರಕ್ಕೆ ತಗೊಂಬರೋ ಅಗ್ರಿಗೇಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಅದರಲ್ಲಿ ಸ್ಟೇಬಲ್ ಮನಿ ಕೂಡ ಒಂದು ರೆಪ್ಯೂಟೆಡ್ ಪ್ಲ್ಯಾಟ್ಫಾರ್ಮ್. ಇವರು ಬ್ಯಾಂಕ್ಗಳನ್ನು, ಭಾರತದ ಎಲ್ಲ ಬ್ಯಾಂಕ್ಗಳನ್ನು ಬಹುತೇಕ ಕಸ್ಟಮರ್ಸ್ ಹತ್ರಕ್ಕೆ ತರೋ ಒಂದು ಬ್ರಿಡ್ಜ್, ಸೇತುವೆ, ಆ ರೀತಿಯ ಪ್ಲ್ಯಾಟ್ಫಾರ್ಮ್. ನೀವು ಇವರ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಭಾರತದ 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ರೈಟ್ ನಾವು 8-8.5% ಕೂಡ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಸ್ಟೇಬಲ್ ಮನಿಯಲ್ಲಿ ಲಿಸ್ಟ್ ಆಗಿದ್ದಾವೆ. ಜೊತೆಗೆ ನೀವು ಅಲ್ಲಿ ಬ್ಯಾಂಕನ್ನು ಚೂಸ್ ಮಾಡಿದ್ಮೇಲೆ ಅಲ್ಲೇ ಯಾವುದೇ ಪೇಪರ್ ವರ್ಕ್ ಇಲ್ಲದೆ ನಿಮ್ಮ KYC ಮಾಡಿಕೊಂಡು, ವಿಡಿಯೋ KYC ಮಾಡಿಕೊಂಡು ಬ್ಯಾಂಕ್ ಜೊತೆಗೆ ನೀವು ಸ್ಟೇಬಲ್ ಮನಿ ಆ್ಯಪ್ ಥ್ರೂನೇ RD FD ಎಲ್ಲ ಬುಕ್ ಮಾಡ್ಕೋಬೋದು. ನೀವು ಮಲ್ಟಿಪಲ್ ಬ್ಯಾಂಕ್ಸಲ್ಲೂ ಕೂಡ ಮಾಡ್ಬೋದು. ಎಲ್ಲ ಒಂದೇ ಡ್ಯಾಶ್ ಬೋರ್ಡಲ್ಲಿ ಟ್ರ್ಯಾಕ್ ಮಾಡೋಕ್ಕೂ ಕೂಡ ಸ್ಟೇಬಲ್ ಮನಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ದುಡ್ಡು ಬ್ಯಾಂಕ್ಗೆ ಹೋಗುತ್ತೆ, ಬ್ಯಾಂಕ್ನವರೇ KYC ಎಲ್ಲ ಮಾಡ್ಕೊಂಡು ನಿಮಗೆ ಮೊಬೈಲಲ್ಲಿ SMS, ಇಮೇಲ್ನಲ್ಲಿ ನಿಮಗೆ ಕನ್ಫರ್ಮೇಷನ್ ಕೂಡ ಕೊಡ್ತಾರೆ. ಬೇರೆ ಕಡೆ ನೀವು 5-6% ಬಡ್ಡಿಗೆ ಇಡೋದಕ್ಕೂ 8-8.5% ಇಡೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್, ತಿಂಗಳಿಗೆ 5,000 ರೂಪಾಯಿನಂತೆ 3 ವರ್ಷ ನೀವು ಒಂದು 5-6% ಬಡ್ಡಿಗೆ RD ಮಾಡಿದ್ರೆ ನಿಮಗೆ ಸಿಗೋ ಒಟ್ಟು ಬಡ್ಡಿ ಇಂಟ್ರೆಸ್ಟ್ 16,000 ರೂಪಾಯಿ ಮಾತ್ರ ಬಡ್ಡಿ ಬರುತ್ತೆ. ನಿಮಗೆ ಅಸಲು ಬಿಟ್ಟು ಬಡ್ಡಿ ಅಷ್ಟು ಬರುತ್ತೆ. ಸೇಮ್ 5,000 ರೂಪಾಯಿನ RDಯನ್ನು ನೀವು ಮಂತ್ಲಿ ನೀವು 8.5%ನ ಹೈಯೆಸ್ಟ್ ಬಡ್ಡಿಗೆ ಈಗಿರೋದು ಸ್ಟೇಬಲ್ ಮನಿಯಲ್ಲಿ ಅದು 8.5% ಅಷ್ಟಕ್ಕಿಟ್ರೆ ನಿಮಗೆ ಸಿಗೋ ಬಡ್ಡಿ ದುಡ್ಡೇ, ಅಸಲಲ್ಲ ಬಡ್ಡಿ ದುಡ್ಡೇ 24,000 ರೂಪಾಯಿ ಇರುತ್ತೆ. 2.5%ನ ವ್ಯತ್ಯಾಸ ನಿಮ್ಮ ರಿಟರ್ನನ್ನು 8,000 ರೂಪಾಯಿ ಬೂಮ್ ಮಾಡಿಸುತ್ತೆ. ಇದು ಕಾಂಪೌಂಡಿಂಗ್ನ ಮ್ಯಾಜಿಕ್. ಜೊತೆಗೆ ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಇದು, ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ RBIನ DICGCನ ಪ್ರೊಟೆಕ್ಷನ್ ಇರುತ್ತೆ. ಅಪ್ ಟು 5 lakh ರೂಪೀಸ್ ತನಕ ನಿಮ್ಮ ದುಡ್ಡಿಗೆ. ಪ್ರತಿಯೊಬ್ಬ ಗ್ರಾಹಕ ಪ್ರತಿಯೊಂದು ಬ್ಯಾಂಕ್ನಲ್ಲಿ ಇಟ್ಟಿರೋ FD, ಸೇವಿಂಗ್ಸ್ ಅಕೌಂಟ್, RD
ಯಾವುದೇ ಇರಲಿ, ಮೊದಲ ರೂಪಾಯಿನಿಂದ 5 ಲಕ್ಷ ರೂಪಾಯಿ ತನಕ ಅಸಲು ಬಡ್ಡಿ ಎಲ್ಲ ಸೇರಿ ಬ್ಯಾಂಕ್ ಕೊಟ್ಟಿಲ್ಲ ಅಂದರೂ ಕೂಡ, ಮುಳುಗೋದ್ರೂ ಕೂಡ ಕೊಡೋ ಜವಾಬ್ದಾರಿ RBIನ DICGS ಇದು. ಭಾರತ ಸರ್ಕಾರದ ಕಾನೂನು ಪ್ರಕಾರ ಬಂದಿರೋ ನಿಯಮ ಇದು. ಅದಕ್ಕೆ ನೀವು ಈ ಪ್ರೊಟೆಕ್ಷನ್ ಪಡೆಯೋಕ್ಕೆ ಎಕ್ಸ್ಟ್ರಾ ಏನು ನೀವು ಇನ್ಶೂರೆನ್ಸಿಗೆ ಅಪ್ಲೈ ಮಾಡೋದು, ಅದಕ್ಕೆ ಪಾಲಿಸಿ ಮಾಡಿಸೋದು ಏನೂ ಇಲ್ಲ. ಇದಕ್ಕೆ ನೀವು ಭಾರತದ ಯಾವುದೇ ಬ್ಯಾಂಕ್ ಅಥವಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಇದು ಆಟೋಮ್ಯಾಟಿಕಲಿ ಕವರ್ ಆಗುತ್ತೆ. ಆಲ್ರೆಡಿ 60 ಲಕ್ಷಕ್ಕೂ ಅಧಿಕ ಜನ ಸ್ಟೇಬಲ್ ಮನಿ ಆ್ಯಪ್ ಥ್ರೂ ಈ ರೀತಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅವರ ಲಿಂಕ್ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಅದನ್ನು ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು, ಯಾವುದೇ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಭಾರತದ ಎಲ್ಲ ಬ್ಯಾಂಕ್ಗಳನ್ನು ಕಂಪೇರ್ ಮಾಡ್ಬೋದು, ಇಂಟ್ರೆಸ್ಟ್ ರೇಟ್ ಯಾರ್ಯಾರು ಎಷ್ಟು ಕೊಡ್ತಿದ್ದಾರೆ ಅಂತೇಳಿ. ಆಗಲೇ ಹೇಳಿದಾಗ ರೈಟ್ ನಾವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅಂದರೆ 8.5% ಈಗ ಲಭ್ಯ ಇದೆ ಸ್ಟೇಬಲ್ ಮನಿ ಆ್ಯಪ್ ಥ್ರೂ ಲಿಸ್ಟ್ ಆಗಿರೋ ಬ್ಯಾಂಕ್ಗಳಲ್ಲಿ. ನೀವು ಅಲ್ಲಿ ಚೂಸ್ ಮಾಡ್ಬೋದು, ನಿಮ್ಮ ಇಷ್ಟದ ಬ್ಯಾಂಕ್ನಲ್ಲಿ ನೀವು ಅಲ್ಲಿ ನಿಮ್ಮ RDಯನ್ನು ಶುರು ಮಾಡ್ಕೋಬೋದು ಆಸಕ್ತರು. ಬನ್ನೀಗ ಮುಂದುವರಿಯೋಣ. ಮುಖ್ಯವಾಗಿ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಒಂದು ರೇಟ್ ಲಾಕ್, ಇದು ಸ್ಟೇಬಲ್ ಮನಿಯಲ್ಲಿ ಸಿಗೋ ಬಿಗ್ ಅಡ್ವಾಂಟೇಜ್. ಅಂದರೆ ನೀವು ಇವತ್ತು 8.5% ಬಡ್ಡಿ ಇದೆ, ಸರಿ ಹೌದಾ? ಇದರಲ್ಲಿ RD ಬುಕ್ ಮಾಡಿದ್ರೆ ನಾಳೆ ಬಡ್ಡಿ ದರ ದೇಶದಲ್ಲಿ ಕಮ್ಮಿ ಆದರೂ ಕೂಡ, ರೆಪೋ ರೇಟ್ ಕಮ್ಮಿ ಆದರೂ ಕೂಡ ನಿಮಗೆ ಮಾತ್ರ ಆ ಹಳೆಯ 8.5% ಕಡೆವರೆಗೂ ಕಂಟಿನ್ಯೂ ಆಗುತ್ತೆ. RD ಮುಗಿಯೋ ತನಕ ಕಂಟಿನ್ಯೂ ಆಗುತ್ತೆ, ಚೇಂಜ್ ಆಗಲ್ಲ. ಎರಡನೇದು ಟಾಪ್ ಅಪ್ RD. ಇಲ್ಲೇನಾಗುತ್ತೆ ಅಂದರೆ ಮಧ್ಯದಲ್ಲಿ ನಿಮಗೊಂದು ಆಫೀಸಿಂದ ದೊಡ್ಡ ಅಮೌಂಟ್ ಬಂತು, ಬೋನಸ್ ಬಂತು, ಅಥವಾ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಎಕ್ಸ್ಟ್ರಾ ದುಡ್ಡು ಬಂತು. ಆಗ ಆ ದುಡ್ಡನ್ನು ನೀವು ಹೊಸದಾಗಿ ಕಮ್ಮಿ ಬಡ್ಡಿಗೆ ಫಿಕ್ಸೆಡ್ ಡೆಪಾಸಿಟ್ ಮಾಡೋದ್ರ ಬದಲು, ಅಂದರೆ ಆವಾಗ ಇಂಟ್ರೆಸ್ಟ್ ರೇಟ್ ಡೌನ್ ಆಗಿತ್ತು ಅಂತ ಅನ್ಕೊಳ್ಳಿ, 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು, ಆವಾಗ ನೀವು ಕಮ್ಮಿಗೆ ನೀವು ಅದನ್ನು FD ಇಡೋದ್ರ ಬದಲಿಗೆ ಆ ದುಡ್ಡನ್ನು ನೀವು ಇವಾಗ 8.5% ಲಾಕ್ ಮಾಡ್ಕೊಂಡಿರ್ತೀರಲ್ಲ RDಯಲ್ಲಿ, ಅದಕ್ಕೆ ಟಾಪಪ್ ಮಾಡ್ಬೋದು. RDಗೆ ಟಾಪಪ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಇದನ್ನು ಇಟ್ಕೊಳ್ಳಿ ಅಂತ RD ಅವರಿಗೆ ಕೊಡ್ಬೋದು. ಅದನ್ನು ಆ RD ಪ್ಲಾನ್ ಒಳಗಡೆ ಸೇರಿಸ್ಬೋದು, ಇದನ್ನು ಹಳೆ ಬಡ್ಡಿ ದರದೆಲ್ಲ ಮುಂದುವರಿಸ್ಬೋದು. 3 ಅಲ್ಟಿಮೇಟ್ ಫ್ಲೆಕ್ಸಿಬಿಲಿಟಿ. ಇನ್ ಕೇಸ್ ಎಮರ್ಜೆನ್ಸಿ ಬಂದು ಅವಧಿಗೂ ಮುನ್ನ RD ಕ್ಯಾನ್ಸಲ್ ಮಾಡಿದ್ರೆ ಕೇವಲ 1% ಪೆನಾಲ್ಟಿಯಲ್ಲಿ ಕ್ಲೋಸ್ ಮಾಡ್ಬೋದು. ಸೊ ದುಡ್ಡೇನು ಲಾಕ್ ಆಗೋದಿಲ್ಲ. ಆ 1% ಕೂಡ ನಿಮಗೆ ಬಂದಿರೋ ಇಂಟ್ರೆಸ್ಟ್ನಲ್ಲೇ ಅದು ಹೋಗಿರುತ್ತೆ. ನಿಮಗೆ ಸ್ಟಿಲ್ ಎಕ್ಸ್ಟ್ರಾನೇ ನಿಮಗೆ ಬಹುತೇಕ ಸಿಗೋ ಚಾನ್ಸಸ್ ಇರುತ್ತೆ ನೀವು ಜಾಸ್ತಿ ಟೈಮ್ ಇಟ್ಟಾಗ. ಜೊತೆಗೆ ಹಣ ಕಟ್ಟೋಕೆ ಕಷ್ಟ ಆದರೆ 2 ಕಂತುಗಳನ್ನು ಸ್ಕಿಪ್ ಮಾಡೋಕ್ಕೂ ಕೂಡ ಆಪ್ಷನ್ ಇರುತ್ತೆ FDಯನ್ನು ಕ್ಲೋಸ್ ಮಾಡಿದೆ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಆ್ಯಪ್ ಫ್ರೀ ಟು ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ನೀವು ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ರೈಟ್ ನಾವು 8.5% ತನಕನೂ ಇದೆ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಜಸ್ಟ್ 1,000 ರೂಪಾಯಿಂದಲೂ ಕೂಡ ನೀವು ಈ ಉಳಿತಾಯದ ಅಭ್ಯಾಸನೇ ಇಲ್ಲ ಅಂತ ಹೇಳಿದ್ರೆ ಅಂಥವ್ರು ಎಷ್ಟೇ ಕಷ್ಟ ಇದ್ರೂ ಕೂಡ ಅಟ್ಲೀಸ್ಟ್ 1,000 ರೂಪಾಯಿಂದಲೂ ಕೂಡ ಶುರು ಮಾಡೋಕ್ಕೆ, ಮಾರ್ಕೆಟ್ ಲಿಂಕ್ ಇಲ್ಲದೆ ಬ್ಯಾಂಕ್ ಕೊಡೋ ಗ್ಯಾರಂಟಿಡ್ ಬಡ್ಡಿಯೊಂದಿಗೆ ಶುರು ಮಾಡೋಕ್ಕೆ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಇದು ಸ್ಟಾರ್ಟಿಂಗ್ ಅಷ್ಟೇ ಹೇಳಿ ನಿಮಗೆ 1,000 ರೂಪಾಯಿಂದಲೂ ಶುರು ಮಾಡ್ಬೋದು ಅಂತ. ನಿಮ್ಮ ಸಾಮರ್ಥ್ಯ ಅನುಸಾರ ನೀವು ಎಷ್ಟಾದರೂ ಕೂಡ ನೀವು ಜಾಸ್ತಿ ಕೂಡ ನೀವು ಉಳಿಸ್ತಾ ಬೆಳೆಸ್ತಾ ಹೋಗ್ಬೋದು. ಭಾರತದ ಬ್ಯಾಂಕ್ಗಳಲ್ಲಿ ಅವರು ಕೂಡ ಫಿಕ್ಸೆಡ್ ಬಡ್ಡಿಯೊಂದಿಗೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.